1889 ಅಂತಂದ್ರೆ 90ರ ದಶಕ. ಆಗಿನ ಇಡೀ ದೇಶದಲ್ಲಿ ಮಹಾಪುರುಷರು ಹುಟ್ಟಿರುವಂತದ್ದು ಅಂಬೇಡ್ಕರ್ ಇರ್ಬೋದು, ವಿವೇಕಾನಂದರು ಇರ್ಬೋದು, ಝಾನ್ಸಿ ರಾಣಿ ಇರ್ಬೋದು, ಸುಲ್ತಾನ ಬೇಗ ಇರ್ಬೋದು, ಶೇಖ್ ಬಹದ್ದೂರ್ ಶಾ ಇರ್ಬೋದು, ಝಾನ್ಸಿ ರಾಣಿ, ಇವರೆಲ್ಲರೂ ಕೂಡ ಅತ್ಯಂತ ಟೋಪಿ, ಅವರೆಲ್ಲರೂ ಕೂಡ 90ರ ದಶಕದಲ್ಲಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿದಂಥವ್ರು. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವು ಕೂಡ ಆ ಸಂದರ್ಭದಲ್ಲಿ 1857 ನಡೀತು. ಅಂತ ಕಾಲಘಟ್ಟದಲ್ಲಿ 1889ರಲ್ಲಿ ಡಾಕ್ಟರ್ ಜನನ ಕೂಡ ಆಯಿತು. ಸಾಧಾರಣ ಹುಡುಗ ಶಾಲೆಗೆ ಹೋಗ್ತಾ ಇದ್ದ 1897ರಲ್ಲಿ. ಶಾಲೆಯಲ್ಲಿ ಎಲ್ರಿಗೂ ಕೂಡ ಸಿಹಿಯನ್ನು ಕೊಡ್ತಾ ಇದ್ರು. ಯಾಕೆ ಕೊಡ್ತಾ ಇದ್ರು ಅಂದ್ರೆ, ವಿಕ್ಟೋರಿಯಾ ರಾಣಿಗೆ 60 ವರ್ಷ ಆಯ್ತು ಆಕೆ ಪಟ್ಟಕ್ಕೆ ಕುತ್ಕೊಂಡ ರಾಣಿಯಾಗಿ. ಅದರ ನಿಮಿತ್ತ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಬ್ರಿಟಿಷರ ಆಳ್ವಿಕೆ ಇದೆಯೋ ಅಲ್ಲೆಲ್ಲ ಸಿಹಿ ಕೊಡುವಂತ ಒಂದು ಪದ್ಧತಿ ಇತ್ತು. ನಮ್ಮ ದೇಶದಲ್ಲೂ ಕೊಡ್ತಾ ಇದ್ರು. ಎಲ್ಲ ಹುಡುಗರು ತಿಂತ ಹೋಗ್ತಾ ಇದ್ರು. ಆದ್ರೆ ಕೇಶವ ಸಣ್ಣ ಹುಡುಗ ಬಿಸಾಕ್ಬಿಟ್ಟ ಅದನ್ನ ಬೇಡ ಅಂತೇಳಿ. ಎಲ್ರು ಯಾಕಪ್ಪ ಅಂತ ಕೇಳಿದ್ರು. ನಮ್ಮವಳಲ್ಲ ರಾಣಿ, ನಮ್ಮನ್ನ ಗುಲಾಮರಿಯನ್ನಾಗಿ ಮಾಡ್ಲಿಕ್ಕೆ ಕಳಿಸ್ಕೊಟ್ಟಂತವಳು, ಅವಳ ದಿನವನ್ನ ನಾವ್ಯಾಕೆ ಮಾಡ್ಬೇಕು, ನಮ್ಗೆ ಹೇಗೆ ಸಂತೋಷ ಅಂತ ಸಣ್ಣ ಹುಡುಗ. 1905ರಲ್ಲಿ ಲಾರ್ಡ್ ಕರ್ಜನ್ ವೈಸ್ರಾಯ್ ಬಂಗಾಳವನ್ನ 2 ವಿಭಾಗವನ್ನು ಮಾಡಿದ, ಬಂಗಾಳ ಪ್ರಾಂತ್ಯವನ್ನ. ಹಾಗಾಗಿ ಅಲ್ಲಿನ ಜನ ಹೋರಾಟ ಮಾಡಿದ್ರು. ಬಂಗಾಳದಲ್ಲಿ ಒಂದೇ ಮಾತರಂ ಘೋಷವನ್ನು ಕೂಡಿದ್ರು. ಇಡೀ ದೊಡ್ಡ ಹೋರಾಟ ಆಯ್ತು. ಸಣ್ಣ ಹುಡುಗ ಶಾಲೆಯಲ್ಲಿ ಇವನಿಗೂ ಅನಿಸ್ತು, ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ನಾನು ಒಂದೇ ಮಾತರಂ ಹೇಳಬೇಕು ಅಂತೇಳಿ. ನಾಗ್ಪುರದಲ್ಲಿ ನೀಲ್ ಸಿಟಿ ಅನ್ನುವಂಥ ಬ್ರಿಟಿಷರ ಶಾಲೆ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡ. ಇನ್ನೇನು ಇನ್ಸ್ಪೆಕ್ಟರ್ ಬರಬೇಕು, ಒಂದೇ ಮಾತರಂ ಘೋಷಣೆಯನ್ನು ಹಾಕದ. ಆಗಿನ ಬ್ರಿಟಿಷ್ ಅಧಿಕಾರಿಗಳನ್ನು ನೋಡಿ ಸಿಟ್ಟು ಬಂತು. ಈ ಹುಡುಗರನ್ನು ಶಾಲೆಯನ್ನು ತೆಗೆದು ಹಾಕಿ ಶಾಲೆ ಮುಚ್ತೀವಿ ಅಂದ್ರು. ಸಣ್ಣ ಹುಡುಗ ಅಂದ್ರೆ ಜನ್ಮದಾತ ಹುಡುಗನಿಗೆ ದೇಶಭಕ್ತಿ ಇತ್ತು. ಮನೆಯಲ್ಲಿ ಕಡು ಬಡತನ, ಪೌರೋಹಿತ್ಯ ಮಾಡಿಕೊಂಡು ಬದುಕುತ್ತಿರುವಂತ ಕುಟುಂಬ. ಆಗಿನ ಕಾಲದ ಪ್ಲೇಗ್ಗೆ ಇಡೀ ಊರುಗಳೇ ಸ್ಮಶಾನಗಳಾಗ್ತಾ ಇದ್ವು. ಹಾಗೆ ತಂದೆ ತಾಯಿ ಕೂಡ ಸಣ್ಣ ಬಾಲಕನಿದ್ದಾಗಿ ತೀರ್ಕೊಂಡ್ರು. ಮನೆಯಲ್ಲಿ 3 ಜನ ಅಣ್ಣ ತಮ್ಮಂದಿರು. ದೊಡ್ಡ ಅಣ್ಣ ಅಂತೂ ಮನೆಯನ್ನೇ ಬಿಟ್ಟು ಹೋದ. ಇನ್ನೊಬ್ಬನ ಜೊತೆಯಲ್ಲಿ ಕೆಲಸ ಮಾಡ್ಬೇಕಾಯ್ತು ಮನೇಲಿ ಇದ್ಕೊಂಡು. ಆದ್ರೆ ಕಡು ಬಡತನ. ಆದ್ರೆ ಎಲ್ಲಾ ಹುಡುಗರನ್ನ ಸೇರಿಸ್ಕೊಂಡು ಬೇರೆ ಬೇರೆ ಆಟ ಆಡುವಂಥದ್ದು, ದೇಶಭಕ್ತರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಈ ತರ ಎಲ್ಲ ಚಟುವಟಿಕೆಗಳಿಗೆ ತಿಲಕರ ಭಾಷಣ ಕೇಳುವಂಥದ್ದು, ತಿಲಕರ ಬಗ್ಗೆ ಏನೋ ಪತ್ರಿಕೆಯಲ್ಲಿ ಬಂದ್ರೆ ಓದುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಭಾಷಣವನ್ನು ಕೇಳುವಂಥದ್ದು. ಇಷ್ಟು ಸಣ್ಣ ಹುಡುಗನಿಗೆ ಮನೆಯಲ್ಲಿ ಅಷ್ಟು ಬಡತನ ಇದ್ರು ಕೂಡ ದೇಶಭಕ್ತಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಮುಂದೆ ಹೈಸ್ಕೂಲ್ ಆಯ್ತು. ಹೈಸ್ಕೂಲ್ ಆದಾಗ ಪುಣೆಗೆ ಹೋದ. ಮುಂದೆ ಈಗಿನ MBBS ತರ ಅವಾಗ ಸಂಘಟನೆಗಳಿದಾವೆ. ಅವೆಲ್ಲವೂ ಕೂಡ ದೃಷ್ಟಿ ಏನಪ್ಪಾ ಅಂತಂದ್ರೆ, ಇಡೀ ಭಾರತ ದೇಶದ ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನ. ಇದು ಸಂಘ ಪ್ರಾರಂಭವಾದಂತ ಉದ್ದೇಶ ಏನು ಅಂತಂದ್ರೆ, ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯನ್ನು ಮಾಡುವುದರ ಮುಖಾಂತರ ದೇಶದ ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದು. ಇವತ್ತು 40 ಸಂಘಟನೆಗಳು ಅಂತ ಹೇಳಿದ್ವಿ. ಅವರೆಲ್ಲರೂ ಕೂಡ ಎಷ್ಟು ವ್ಯಾಪಕವಾಗಿ ಅಂತಂದ್ರೆ, ವನವಾಸಿಗಳ ಕ್ಷೇತ್ರದಲ್ಲಿ ಅವರಿಗೆ ಶಾಲೆಗಳಿರೋದು, ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು. ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ನೋಡಿದೀವಿ, ಸುಮಾರು 59,000 ಕೇಂದ್ರಗಳಲ್ಲಿ ಸುಮಾರು 50 ಲಕ್ಷ ಆಹಾರ ಧಾನ್ಯ ಕಿಟ್ಗಳನ್ನು ವಿತರಿಸಿದ್ದಾರೆ. 3-4 ಲಕ್ಷ ಜನ ಸ್ವಯಂ ಸೇವಕರು ಕೊರೋನಾ ಸಂದರ್ಭದಲ್ಲಿ ಪ್ರಾಣಗಳನ್ನು ತೊರೆದು ಅನೇಕರು ಕೂಡ ರೋಗಿಗಳಾಗಿ ಅನೇಕ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕೊರೋನಾ ಸಂದರ್ಭ ಕೆಲಸ ಮಾಡಿದ್ರು. ಹೇಗೆ ಇದೆಲ್ಲವೂ ಕೂಡ ನಮ್ಮ ಸಂಘದ 46 ಸಂಘಟನೆಗಳನ್ನು ಹೇಗೆ ಹೇಳಿದ್ವೋ ಅವೆಲ್ಲರೂ ಕೂಡ ಸೇರಿಸ್ಕೊಂಡು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋ ಸೂತ್ರವನ್ನ ಡಾಕ್ಟರ್ ಅವರು ಕೊಟ್ಟರು. ಹೀಗೆ 100 ವರ್ಷಗಳಲ್ಲಿ ಸಂಘ ಅನೇಕ ಕೆಲಸಗಳನ್ನು ಮಾಡಿದೆ. ಸಂವಿಧಾನಿಕ ಹುದ್ದೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ಸಂವಿಧಾನಿಕ ಹುದ್ದೆಗಳಲ್ಲೂ ಕೂಡ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡುವಂತ ಸ್ಥಿತಿಯನ್ನ ಸಂಘ ತೆಗೆದುಕೊಂಡು ಬಂದಿದೆ ಕಳೆದ 100 ವರ್ಷಗಳಲ್ಲಿ. ಅನೇಕ ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿ ಕೂಡ ಆಗ್ಲೇ ಹೇಳಿದೆ, ಸಾಮಾನ್ಯ ವ್ಯಕ್ತಿಗಳ ದೇಶಭಕ್ತಿಯ ಕಲ್ಪನೆ ಮೂಡಿಸ್ಬೇಕಾದ್ರೆ ಪ್ರತಿನಿತ್ಯ ಶಾಖೆಗೆ ಬರಬೇಕು. ಪ್ರತಿನಿತ್ಯದ ಹಾಡು, ಅಮೃತ ವಚನ, ನಿತ್ಯ ಸಂಸ್ಕಾರ, ಸಂಪರ್ಕ ಎಲ್ಲದರಲ್ಲೂ ಕೂಡ ದೇಶಭಕ್ತಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಾಷೆ, ನಮ್ಮ ದೇಶದಲ್ಲಿ ಹಾಗೆ ಹೇಳಿದ್ವಿ, ಅನೇಕ ಭಾಷೆಗಳು ಅಂತ ಹಾಡಿನಲ್ಲಿ, ಅನೇಕ ಭಾಷೆಗಳು, ಅನೇಕ ಪಂಥಗಳು, ಅನೇಕ ಮಹಾಪುರುಷರು ಎಲ್ಲರನ್ನು ಕೂಡ ಒಂದು ವೇದಿಕೆಗೆ ತರುವಂತಹ, ಒಂದು ಸೂತ್ರಕ್ಕೆ ತರುವಂತಹ ಕೆಲಸವನ್ನ ಸಂಘ 100 ವರ್ಷಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ವಿಜಯದಶಮಿ ಬಂದಾಗ 100 ವರ್ಷ ಆಗಿ 101ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಅಪೇಕ್ಷೆ ಕೂಡ ಇರುವಂತದ್ದು, ಎಲ್ಲ ಸಜ್ಜನ ಬಂಧುಗಳು ಇಡೀ ಸಮಾಜದಲ್ಲಿ ಒಂದು 5 ಅಂಶಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಸಂಘವು ಕೂಡ ಅಪೇಕ್ಷೆ ಪಡ್ತಾ ಇದೆ. ಒಂದು ಪಂಚ ಪರಿವರ್ತನಾ ಕಾರ್ಯಕ್ರಮ ಅಂತ ಹೇಳಿ, ಮೊದಲನೇದು ಕೌಟುಂಬಿಕವಾಗಿ ಕುಟುಂಬ ಪ್ರಬೋಧನ. ಅಂದ್ರೆ ಕೌಟುಂಬಿಕವಾಗಿ ನಾವೆಲ್ಲರೂ ಹೇಗಿರ್ಬೇಕು, ಕುಟುಂಬದಲ್ಲಿ ಸತ್ಸಂಗ ಇರ್ಬೋದು, ಭಜನೆ ಇರ್ಬೋದು,
ನಮ್ಮ ಕುಟುಂಬ ಸಮಾಜ ಪೂರಕವಾಗಿ ಬದುಕುವಂಥದ್ದಿರ್ಬೋದು. ಹೀಗೆ ಕುಟುಂಬ ಅಂತಂದ್ರೆ ಆದರ್ಶವಾಗಿ ಬದುಕುವಂಥದ್ದು. ಆ ಕುಟುಂಬ ಅಂದ್ರೆ ಒಂದು ಆದರ್ಶ ಕುಟುಂಬ, ಮೇಲ್ಪಂಕ್ತಿ ಆಗ್ಬೇಕು. ಆ ತರ ಕುಟುಂಬ ಪ್ರಬೋಧನ ಅನ್ನೋದು ಮೊದಲೇ ಒಂದು ಅಂಶವನ್ನು ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕು ಅಂತೇಳಿ. ಎರಡನೇದು ಸ್ವದೇಶಿ. ಸ್ವದೇಶಿ ಅಂತಂದ್ರೆ ನಮ್ಮ ಮನೆಗೆ ಬೇಕಾದಂತ ವಸ್ತುಗಳನ್ನು ನಾವೇ ತಯಾರು ಮಾಡ್ಕೊಳ್ಳುವಂಥದ್ದು. ಅದು ಸಾಧ್ಯವಾಗದಿದ್ರೆ ನಮ್ಮ ದೇಶದ ಲೇಬಲ್, ನಮ್ಮ ದೇಶದ ವಸ್ತುಗಳನ್ನು ಬಳಸುವಂಥದ್ದು. ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳಾದಾಗ ಸ್ವದೇಶಿ ಬಟ್ಟೆ ಪಂಚೆಯನ್ನು ಧರಿಸುವಂಥದ್ದು, ಹಣೆಗೆ ಕುಂಕುಮ ಇರ್ಬೋದು, ಮನೆ ಮುಂದೆ ರಂಗೋಲಿ ಹಾಕುವಂಥದ್ದಿರ್ಬೋದು. ಹೀಗೆ ಸ್ವದೇಶಿ ಚಿಂತನೆಗಳು, ಸ್ವದೇಶಿ ಹಾಡುಗಳನ್ನು ಹಾಕುವಂಥದ್ದು. ಈ ರೀತಿಯಾಗಿ ಎರಡನೇ ಅಂಶ ಸ್ವದೇಶಿ. ಮೂರನೇ ವಿಷಯ ಸಾಮರಸ್ಯ. ಇವತ್ತು ದೇಶದಲ್ಲಿ ಸಾಮರಸ್ಯ, ಜಾತಿಗಳ ನಡುವೆ ವೈಷಮ್ಯವನ್ನ ಉಂಟು ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಆದ್ರೆ ಪರಿಹಾರ ಮಾಡುವಂತ ಕೆಲಸವನ್ನು ಕೂಡ ಸಂಘ 100 ವರ್ಷಗಳಲ್ಲಿ ಅನೇಕ ರೀತಿಯಂತ ಕೆಲಸವನ್ನು ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಎಲ್ಲರ ಪ್ರವೇಶವಿದೆ ಅಂತ ನಮ್ಮ ಮನೆ ಮುಂದೆ ಒಂದು ಧ್ಯೇಯವಾಕ್ಯ ಆಗ್ಬೋದಾ? ನಮ್ಮ ಮನೆ ಹಿಂದೂ ಮನೆ ಅಂತ ಹೇಳ್ಬೋದಾ? ನಮ್ಮ ಸ್ನೇಹಿತರಲ್ಲಿ, ನಾನು ಉದ್ಯೋಗ ಮಾಡುವಂತ ಸ್ಥಳದಲ್ಲಿ, ನನ್ನ ಪರಿಸರದಲ್ಲಿ ಎಲ್ಲರನ್ನು ಕೂಡ ಜಾತಿ ಕೇಳಿದಿರಾ, ಅವನನ್ನ ಪ್ರೀತಿ ವಿಶ್ವಾಸದ ಮನೆಗೆ ಕರ್ಕೊಂಡ್ ಬರ್ತೀನ ಅನ್ನುವಂಥ ಸಂಕಲ್ಪ ಮಾಡ್ಬೋದಾ? ಆ ರೀತಿ ಸಾಮರಸ್ಯದ ಕೆಲಸ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಜಾತಿ ರಹಿತ ವ್ಯವಸ್ಥೆ ಇದೆ, ನಮ್ಮ ಊರಿನಲ್ಲಿ ಸಾಮರಸ್ಯ ಇದೆ, ಜಾತಿಗೆ ಅವಕಾಶವಿಲ್ಲ, ನಾವೆಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಫಲಕ ಹಾಕ್ಬೋದಾ ನಮ್ಮೂರಲ್ಲಿ? ಆ ತರದ ಗ್ರಾಮವನ್ನು ನಾವು ನಿರ್ಮಾಣ ಮಾಡ್ಬೋದಾ? ಹೀಗೆ ಸಾಮರಸ್ಯದ ದೃಷ್ಟಿಯಿಂದ ಕೂಡ ಸಂಘ ಅನೇಕ ರೀತಿ ಪ್ರಯತ್ನಗಳು ಮಾಡ್ತಾ ಇದೆ. ಇದನ್ನು ಕೂಡ ನಮ್ಮ ಮನೆಯಲ್ಲಾಗಬೇಕು, ನನ್ನಲ್ಲಾಗಬೇಕು, ಮನೆಯಲ್ಲಾಗಬೇಕು, ಗ್ರಾಮದಲ್ಲಾಗಬೇಕು. ಹೀಗೆ ಸಾಮರಸ್ಯವನ್ನು ಕೂಡ ಮೂರನೇ ಅಂಶವನ್ನ ನಾವೆಲ್ಲರಿಗೂ ಜೋಡಿಸ್ಕೊಳ್ಬೇಕು ಅಂತ ಹೇಳಿ. ನಾಲ್ಕನೇ ಅಂಶ ಸಾಮಾಜಿಕ ಶಿಷ್ಟಾಚಾರ. ಅಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಡ್ಕೊಂಡು ಬರ್ತಾ ಇರ್ತೀವಿ, ಗಾಡಿಯನ್ನ ಟರ್ನ್ ಮಾಡ್ಕೊಂಡು ಬರಬೇಕು ಅಂತ ಕಾನೂನು ಇರುತ್ತೆ, ಅದನ್ನ ನಾವು ಪಾಲನೆ ಮಾಡ್ತೀವ. ಎಡಬದಿಗೆ ಚಲಿಸಬೇಕು ಅಂತ ಪಾಲನೆ ಮಾಡ್ತೀವ. ಬಸ್ಸಲ್ಲಿ ಸಾಲಾಗಿ ಹತ್ತಬೇಕು ಅನ್ನೋದು ಪಾಲನೆಯನ್ನು ಮಾಡ್ತೀವ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಆಸ್ಪತ್ರೆಗೆ ಹೋಗ್ತೀವಿ, ಸಾಲಾಗಿ ಹೋಗಿ ಚಪ್ಪಲಿಯನ್ನ ಬಿಡಿ, ನಿಶ್ಶಬ್ದತೆ ಕಾಪಾಡಿ. ಹೀಗೆ ಸಾಮಾಜಿಕ ನಡವಳಿಕೆಗಳನ್ನ ಹೇಗೆ ನಾವು ಪಾಲನೆ ಮಾಡ್ತೀವಿ ಅನ್ನುವಂತಹ ಸಂಗತಿಯನ್ನ ನಾವು ಮಾಡಬೇಕು. ಹಾಗೆ 5ನೇ ಸಂಗತಿ ಅಂತಂದ್ರೆ ಪರ್ಯಾವರಣ. ಇಡೀ ಜೂನ್ 5ನೇ ತಾರೀಕು ಇಡೀ ಪ್ರಪಂಚದಲ್ಲೇ ನಾವು ಮಾಡ್ತೀವಿ ಏನು, ವಿಶ್ವ ಪರಿಸರ ದಿನ ಅಂತ ಹೇಳಿ. ಅದನ್ನ ಪ್ರತಿನಿತ್ಯ ಮಾಡುತ್ತದೆ ಹೇಗೆ ಅಂತೇಳಿ ಸಂಘ ಈ ಒಂದು 5ನೇ ಅಂಶವನ್ನು ತಗೊಂಡಿದೆ. ಏನು ಪರ್ಯಾವರಣ ಪರಿಸರ ಅಂದ್ರೆ ನೀರು, ಗಾಳಿ, ಮಣ್ಣು, ಸಸ್ಯಗಳು, ಇವೆಲ್ಲವೂ ಕೂಡ ನಮಗೆ ಮಾತ್ರ ಅಲ್ಲ, ಮುಂದೆ ಬರುವಂತಹ ಜನಾಂಗಕ್ಕೂ ಉಳಿಬೇಕು. ನೀರನ್ನು ಮಿತವಾಗಿ ಬಳಸುವಂಥದ್ದು, ನಮ್ಮಲ್ಲೇ ಅಂತೂ ದೊಡ್ಡ ಬಕೆಟ್ಗಿಂತ ಚಿಕ್ಕದನ್ನು ಬಳಸುವಂಥದ್ದು. ಕೇವಲ 6 ಲೀಟರ್ 7 ಲೀಟರ್ ನೀರಲ್ಲಿ ಸ್ನಾನವನ್ನು ಮಾಡ್ಬೋದಾ? ಗಿಡವನ್ನು ನೆಡ್ಬೋದಾ? ಗಿಡಕ್ಕೆ ನಮ್ಮ ಮಕ್ಕಳ ಹೆಸರಲ್ಲಿ ಗಿಡವನ್ನು ನೆಡ್ಬೋದಾ? ನೀರು ಹಾಕ್ಬೋದಾ? ಹೀಗೆ ಗಿಡಕ್ಕೆ ಸಂಬಂಧಪಟ್ಟಂತೆ ನೀರು, ಮಣ್ಣು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಪ್ರಶಿಕ್ಷಣಗಳಾಗ್ತಾ ಇದೆ ಸಂಘದಲ್ಲಿ, ಗತಿವಿಧಿಯಲ್ಲಿ. ಅವರ ಜೊತೆ ಸೇರಿಕೊಂಡು ಗೋವನ್ನ ರಕ್ಷಣೆ ಮಾಡುವಂಥದ್ದು. ಹೀಗೆ ಪರ್ಯಾವರಣದ ದೃಷ್ಟಿಯಿಂದ ಪ್ಲಾಸ್ಟಿಕ್ ಅನ್ನ ರೀಯೂಸ್, ರೆಡ್ಯೂಸ್, ಈ ತರ 3 ರೀತಿ, ಮತ್ತೆ ಬಳಸೋದು, ಕಡಿಮೆ ಬಳಸೋದು, ರೆಫ್ಯೂಸ್ ಬಳಸೋದೇ ಇಲ್ಲ. ಈ ರೀತಿಯಂತಹ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಬೋದಾ? ನಮ್ಮ ನಿತ್ಯ ಜೀವನದಲ್ಲಿ ತರಬಹುದಾ? ಈ ಅಂಶಗಳನ್ನ ಇಡೀ ಸಮಾಜದಲ್ಲಿ ತರುವಂತ ಪ್ರಯತ್ನವನ್ನ ಈ ಒಂದು 100ನೇ ವರ್ಷದ ಸಂಘ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲಿ ಈ ತರದ್ದು ಮಾಡಬಹುದಾ ಅನ್ನುವಂಥ ಪ್ರಯತ್ನವನ್ನ, ಚಿಂತನೆಯನ್ನ ಇನ್ನು ಮುಂದೆ ಮಾಡಬೇಕು ಅಂತೇಳಿ ಸಂಘದ ಒಂದು ಅಪೇಕ್ಷೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಹಾಗೆ ಸ್ವಯಂ ಸೇವಕರು, ಕಾರ್ಯಕರ್ತರಂತಹ ನಾವು, ಸಂಘ ಅಂತಂದ್ರೆ 100ನೇ ವರ್ಷ. ನಾನು 100 ಮನೆಗಳನ್ನು ಸಂಪರ್ಕ ಮಾಡ್ತೇನೆ, 100 ಗ್ರಾಮಗಳನ್ನು ಸಂಪರ್ಕ ಮಾಡ್ತೇನೆ, 100 ದಿನ ನಿತ್ಯ ಬಿಡ್ದಿರೋ ಶಾಖೆ ಹೋಗ್ತೀನಿ. ಹೀಗೆ 100 ಅಂತಂದ್ರೆ ಏನು, ಆ ತರದ ಯೋಜನೆ ಮಾಡಬಹುದಾ? 100 ದಿನ ನನ್ನ ಗ್ರಾಮವನ್ನು ಬಿಟ್ಟು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.